ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾವು ಬುಧ ದಶಾಭುಕ್ತಿ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಒಂದು ಜಾತಕದಲ್ಲಿ ಬುಧ ದಶಾಭುಕ್ತಿ ಅನ್ನುವಂಥದ್ದು ಎಷ್ಟು ವರ್ಷಗಳ ಕಾಲ ಇರುತ್ತೆ, ಈ ಬುಧ ದಶಾಭುಕ್ತಿಯಿಂದ ಏನೆಲ್ಲ ಒಳ್ಳೆಯದಾಗುತ್ತೆ, ಹೀಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ನೀವು ಚಂದ್ರನ ದಶಾಭುಕ್ತಿ ಬಗ್ಗೆ ತಿಳಿಸಿದ್ರೆ, ಇವತ್ತಿನ ಸಂಚಿಕೆಯಲ್ಲಿ ಬುಧನ ದಶಾಭುಕ್ತಿ ಬಗ್ಗೆ ತಿಳಿಸಿ ಗುರುಜಿ. ಈ ರಾಶಿಗಳು ಮತ್ತು ನಕ್ಷತ್ರಗಳ ಕುತೂಹಲ ಅಷ್ಟೇ ಈಕ್ವಲು ದಶಾಭುಕ್ತಿ. ಎಲ್ಲರಿಗೂ ಅದೇ ದಶ ನಡೆಯುತ್ತೆ ಹೇಳಲಿಕ್ಕಾಗಲ್ಲ. ಒಂದು ಆರ್ಡರ್ ಪ್ರಕಾರ ಹೇಳ್ಕೊಂಡು ಬರ್ಬೋದು. ಬುಧ ದಶದಲ್ಲಿ ಏನೇನು ಒಳ್ಳೆಯದಾಗ್ಬೋದು, ಬುಧನ ಸ್ವಭಾವ ಏನು, ಯಾರಿಗೆ ಸಾಧಕ ಯಾರಿಗೆ ಮಾರಕ, ಆ ಮಾರಕ ಆಗುವಂಥ ವಿಚಾರಗಳು ಹೇಗಿರ್ತದೆ. ಸೌಮ್ಯ ಗ್ರಹ, ಉಭಯ ಗ್ರಹ, ಇದು ಉಭಯ ಗ್ರಹಗಳಿಗೆ ಭಾಳ ಒಳ್ಳೇದು ಮಾಡ್ತದೆ. ಉಭಯ ಗ್ರಹಗಳಿಗೆ ಒಳ್ಳೆಯದು ಅಂದರೆ ಚರ, ಸ್ಥಿರ, ಉಭಯ ಅಂತ ಮೂರು. ಚರ ರಾಶಿ, ಸ್ಥಿರ ರಾಶಿ, ಉಭಯ ರಾಶಿ. ಮೇಷ ಚರ ಆದರೆ ಶುಕ್ರ ಋಷಭ ಸ್ಥಿರ ಆಗ್ತದೆ, ಉಭಯ ಅಂದರೆ ಮಿಥುನ. ಈ ಕಾರ್ನರ್ ಹೌಸಲ್ಲ ಆಲ್ಮೋಸ್ಟು ಅಂದರೆ ಬುಧನ ಕನ್ಯಾ, ಮಿಥುನ, ಮೀನ, ಧನುಸ್ಸು 4 ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ ಒಬ್ಬ ಮನುಷ್ಯನ ಜೀವನದಲ್ಲಿ. ಬುಧ ದಶ ಇದ್ದರೆ ಒಬ್ಬ ಮನುಷ್ಯನಿಗೆ ಏನೇನೆಲ್ಲ ಬರ್ಬೋದು. 2 ಟೈಪ್ ಆಫ್ ಕೆಟಗರಿ: ಚಿಕ್ಕ ವಯಸ್ಸು, ಅರಿಯದ ವಯಸ್ಸು, ಅರ್ಥಂಥ ವಯಸ್ಸು. 2ರಲ್ಲಿ ಯಾವಾಗ ಬರ್ತದೆ ನಿನಗೆ ದಶಾಭುಕ್ತಿ ಅಂದರೆ ಅಪ್ ಟು 15 ಇಯರ್ಸ್ ಮನುಷ್ಯ ಹುಡುಗ ಅವನ ಪೂರ್ಣತ್ವವನ್ನು ಪಡೆದಿರೋಲ್ಲ. ಸೊ ಒಂದು ಜಾತಕ ಹೇಳ್ಬೇಕಾದ್ರೆ 12 ಇಯರ್ಸ್ ಅಂತ ಹೇಳ್ತೀವಿ, 15 ಇಯರ್ಸ್ ಪಕ್ಕ. ಆವಾಗ ಅವನು SSLC ಟರ್ನಿಂಗ್ ಪಾಯಿಂಟ್ ಆಫ್ ಜೀವನ ಕಾಲೇಜಿಗೆ ಅಂತ. ಈ ಬುಧ ಅಂದರೆ ಅದ್ಭುತ ಕಲೆಗಾರ, ಎಲ್ಲರನ್ನೂ ರೇಗಿಸ್ಬೋವನು. ಸುಮ್ಮನೆ ನಿದ್ದೆ ಮಾಡ್ತಿದ್ಯಾ, ಇರೋ ನಿಂಗೆ ಮಾಡ್ತೀನಿ ಅಂತ ಒಂದು ಕಚ್ಚಗುಳಿ ಕೊಟ್ಟರೆ ಅಥವಾ ಗಿಂಡಿ ಬಿಟ್ಟರೆ ಯಾಕೆ ಏನಾಯಿತು ಅಂತ ಕೋಪನೂ ಬರುತ್ತೆ, ತಮಾಷೆನೂ ಇರ್ತದೆ. ತಮಾಷೆಯ ಪ್ರವೃತ್ತಿ ಉಳ್ಳವನು ಬುಧ. ಮತ್ತು ಜ್ಯೋತಿಷ್ಯ, ಲೆಕ್ಕಾಚಾರ ಮತ್ತು ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಲಾ ಭಾಳ ಚೆನ್ನಾಗಿ ಬಂದ್ಬಿಡುತ್ತೆ ಇವನ ಅನುಗ್ರಹ ಇದ್ದರೆ. ಹೈಟ್ ಕಮ್ಮಿ ಅಂತಾರೆ, ಸಾಮಾನ್ಯ ಕನ್ಯಾ ಕಮ್ಮಿ, ಮಿಥುನ ಇನ್ನೂ ಕಡಿಮೆ ಹೈಟ್ ಇರ್ತಾರೆ. ಬುದ್ಧಿವಂತಿಕೆ ವಿಪರೀತ, ಎಕ್ಸ್ಟ್ರಾರ್ಡಿನರಿ ಕೆಲಸಗಳು. ನೀವು ಆ ಬುಧನ ಆಧಿಪತ್ಯದಲ್ಲಿ ಇರುವಂಥ ವ್ಯಕ್ತಿತ್ವವನ್ನು ನೋಡಿ, ಅವನೇ ಒಂಥರ ಡಿಫ್ರೆಂಟ್. ಚಂದ, ಲಕ್ಷಣ, ಅಟ್ರಾಕ್ಷನು ಮತ್ತು ಲೆಕ್ಕಾಚಾರ, ತಮಾಷೆ ಇತ್ಯಾದಿಗಳು. 17 ಇಯರ್ಸ್. ಈಗ ಶನಿ, ರಾಹು, ಗುರುಗಳು ಪ್ಲಸ್ ಬುಧ 4 ಟಾಪ್ ವರ್ಷಗಳನ್ನು ತಗೊಳ್ಳೋದು. ಸೂರ್ಯ ಕಡಿಮೆ, ಚಂದ್ರ ಕಡಿಮೆ, ಕುಜ ಕಡಿಮೆ, ರಾಹು 18, ಗುರುಗಳು 16, ಶನಿ 19, ಶುಕ್ರ 20 ಪ್ಲಸ್ ಈ ಬುಧ 17. ಜಾಸ್ತಿ ಇಯರ್ಗಳಲ್ಲಿ ನಿಮ್ಮ ಜೀವನವನ್ನು ನಡೆಸುವವರು. ದಶ ಅಂದರೆ ಅವ್ರದ್ದು ರಾಜ್ಯ ಆಗುವಾಗ ಅವ್ರದ್ದೇ ಎಲ್ಲ ಎಂಟೈರ್. ಆ 17 ವರ್ಷ ಡಿವೈಡೆಡ್ ಬೈ ಎಲ್ಲ ಗ್ರಹಗಳು, ಇಷ್ಟಿಷ್ಟು ವರ್ಷ ಭುಕ್ತಿಗಳು. ಸೂರ್ಯನಿಂದ ಭಾಳ ಫ್ರೆಂಡ್, ಹಂಗಾರೆ ಬಾಕಿಯವ್ರಿಗಿಲ್ವ, ಎಲ್ಲರಿಗೂ ಚಂದ. ಶುಕ್ರನಿಗೂ ಒಳ್ಳೆಯವರು, ಮತ್ತು ಅದಾದಮೇಲೆ ರಾಹುಗೂ ಒಳ್ಳೆಯವರು. ಎಲ್ಲ ಗ್ರಹಗಳು ಒಂದೊಬ್ಬೊಬ್ಬರು 2 ತಪ್ಪಿದರೆ 3 ಮನೆಯಲ್ಲಿ ಶ್ರೇಷ್ಠವಾಗಿ ತನ್ನ ಆಧಿಪತ್ಯ, ಉಚ್ಚಸ್ಥಾನ, ತನ್ನ ಅವಸ್ಥೆಗಳನ್ನು ತೋರಿಸುವವರು. ಆದರೆ ಬುಧ ತನ್ನ ಮನೆಯಲ್ಲೇ ತಾನು ಗ್ರೇಟ್. ಕನ್ಯಾ ಮತ್ತು ಮಿಥುನ 2ರಲ್ಲಿ ಉಚ್ಚ ಸ್ಥಾನವೂ ಹೌದು, ಸ್ವಕ್ಷೇತ್ರವೂ ಹೌದು. ಸ್ವಕ್ಷೇತ್ರ ಅಂದರೆ ಅವ್ರದ್ದೇ ಮನೆ. ಮತ್ತು ಟಾಪ್ ಪೊಸಿಷನ್. ಒಬ್ಬನು ನೋಡಿ, ಶನಿಗೆ ಮಕರದಲ್ಲಿ, ತುಲಾದಲ್ಲಿ ಉಚ್ಚ, ಕುಜ
ಮಕರದಲ್ಲಿ ಉಚ್ಚ, ಶುಕ್ರ ಮೀನದಲ್ಲಿ ಉಚ್ಚ, ಸೂರ್ಯ ಮೇಷದಲ್ಲಿ ಉಚ್ಚ, ಚಂದ್ರ ಋಷಭದಲ್ಲಿ ಉಚ್ಚ. ಟಾಪ್ ಪೊಸಿಷನ್. ಅವರು ಕಾಂಪ್ರಮೈಸೇ ಇರೋದಿಲ್ಲ. ಇದ್ದು ಬಿಟ್ಟರೆ ಯಾವ ಗ್ರಹಗಳು ಟಾಪ್ ಪೊಸಿಷನ್ ಉಚ್ಚ ಸ್ಥಾನಗಳನ್ನು ಪಡಿತಾವೋ ಅವರವರ ಪೋರ್ಟ್ಫೋಲಿಯೋನ ತುಂಬಿ ಹಾಯಿಸಿ ಕೊಟ್ಬಿಡ್ತಾರೆ. ತಗೊಳ್ಳಿ ನಿಮ್ಗೇನು ಬೇಕು. ಅದೇ ಅತ್ಯುತ್ಕಟವಾದ ಪುಣ್ಯ ಪಾಪಗಳ ವಿಶೇಷತೆ ಇತ್ತು. ಪೂರ್ವಜನ್ಮದಲ್ಲಿ ನಾವು ಏನೋ ದಾನ ಧರ್ಮ ಸಮಯದಲ್ಲಿ ಮಾಡಿದ್ವು, ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ವಿ, ಮಧ್ಯ ವಯಸ್ಸಿನಲ್ಲಿ ಮಾಡಿದ್ವಿ, ಕೊನೆಯ ವಯಸ್ಸಿನಲ್ಲಿ. ಕೆಲವರು ಅಂತಾರೆ ನಾವೆಲ್ಲ ಈಗೆಲ್ಲ ಏನು ಮಾಡಲ್ಲ ರೀ, ದಾನ ಧರ್ಮ ಪೂಜೆ ಪುನಸ್ಕಾರ ನೇಮ ನಿಷ್ಠ ಅನುಷ್ಠಾನ ಎಲ್ಲವೂ ನಮ್ಮದು ರಿಟೈರ್ ಆದಮೇಲೆ ರೀ. ಆವಾಗ ನಾವು ರಾಮಕೃಷ್ಣ ಅಂತ ಕೂತ್ಬಿಡ್ತೀವಿ, ಕಾಶಿ ಹತ್ರ ಹೋಗ್ತೀವಿ. ಹೌದಾ? ಮುಂದಿನ ಜನ್ಮ ನಿನ್ನ ರಿಟೈರ್ಮೆಂಟ್ ಟೈಮಲ್ಲಿ 60 ವರ್ಷಕ್ಕೆ 58 ವರ್ಷಕ್ಕೆ ಕೊಡೋದು ದೇವರು. ಇದ್ದಾಗ ಈ ಕೈಲಿ ಕೊಟ್ಟದ್ದು ಈ ಕೈ ಗೊತ್ತಾಗಬಾರ್ದು. ಕೊಟ್ಬಿಡ್ಬೇಕು. ಕೊಟ್ಬಿಟ್ಟು ಅಯ್ಯೋ ನಾನು 5,000 ಕೊಟ್ಬಿಟ್ನಲ್ಲ ಅವರಿಗೆ, ಬ್ರಾಹ್ಮಣರಿಗೆ ಅಥವಾ ಇನ್ಯಾರಿಗಾರು ದಾನ ಮಾಡಿಬಿಟ್ನಲ್ಲ, ಅಲ್ಲಿ ಊಟಕ್ಕೆ ಕೊಡ್ತೀನಿ ಅಂತ ಏನೋ ನನ್ನ ಜಂಬದಲ್ಲಿ ಹೋಗಿ ಸಿಕ್ಕಾಕೊಂಡೆ ಅಂದು ಅದು ಕೊಟ್ಟರೂ ಫಲ ಇಲ್ಲ. ಮತ್ತು ಕೊಟ್ಟುಬಿಟ್ಟು ನಾನು ಕೊಟ್ಟೆ, ಮೊನ್ನೆ ದೇವಸ್ಥಾನದವ್ರು ಬಂದಿದ್ರಲ್ಲ ಜೀರ್ಣೋದ್ಧಾರಕ್ಕೆ, ನಾನು 25,000 ಕೊಟ್ಟೆ ಅಂತ ಊರು ತುಂಬ ಹೇಳಿದ್ರೆ ಅದು ಹೋಯ್ತು. ಈ ಚಂದ, ಅಂದ, ಲೆಕ್ಕಾಚಾರ, ಗಣಿತ, ಜ್ಯೋತಿಷ್ಯ ಮತ್ತು ಲಾ ಇತ್ಯಾದಿಗಳನ್ನೆಲ್ಲವರನ್ನು ಕೊಡೋದು. ಆದರೆ ಜಾತಕದಲ್ಲಿ ಬುಧ ಸಪ್ರೇಟಾಗಿರಬೇಕು, ಯಾರ ಜೊತೆ ಕಾಂಬಿನೇಷನ್ ಇರಬಾರ್ದು. ಸಪ್ರೇಟಾಗಿದ್ದಂಥ ಯಾರ ಅವನ ಪ್ಲೇಸ್ನಲ್ಲಿ ಯಾರೂ ಇಲ್ಲ ಅಂದ್ಕೊಳ್ಳಿ, ಬುಧ ಅಂತ ಬರೆದಿರ್ತಾವಲ್ಲ, ಆ ಪ್ಲೇಸ್ನಲ್ಲಿ ಯಾರದೇ ಇಲ್ಲದಿದ್ದರೆ ತಾನು ತುಂಬ ಶ್ರೇಷ್ಠವಾಗಿ ಇರ್ತಾನೆ, ಯಾವ ಮನೆ ಬೇಕಾರಾಗಿರಲಿ. ಸೂರ್ಯನ ಜೊತೆ ನೆಕ್ಸ್ಟು ಸ್ವಲ್ಪ ಮಿತ್ರತ್ವ, ಬುಧಾದಿತ್ಯ ಯೋಗ, ಭದ್ರಯೋಗ ಅನ್ನುವಂಥ ಪಂಚಮಹಾ ಪುರುಷದಲ್ಲಿ ಭದ್ರಯೋಗ ಅಂತ ಸೃಷ್ಟಿ ಕೊಡೋನೆ ಬುಧ ದಶ. 17 ಇಯರ್ಸ್ ಆಗೋಲ್ಲ. ಇವರು ನಮಗೆ ಈ ದಶಾದಲ್ಲಿ ತುಂಬ ಟೆನ್ಷನ್ ಕೊಡ್ತಾರೆ, ಈ ದಶಾದಲ್ಲಿ ಟೆನ್ಷನ್ ಇರೋದಿಲ್ಲ. ಅದು ಭುಕ್ತಿಗಳಲ್ಲಿ ಬುಧನಿಗಿಲ್ಲ. ಬುಧ ಯಾವತ್ತೂ ಶ್ರೇಷ್ಠವಾಗಿ ಇದಂ ವಿಷ್ಣಂ ವಿಚಕ್ರಮೇ ತ್ರಯದಾನೇದ ಪದಂ ಸಮೂಳಸ್ಯ ಪಾಂಸರೆ. ಅಧಿದೇವತಾ ಪ್ರತಿದೇವತಾ ಸಾಕ್ಷಾತ್ ಏಕೈಕ ಗ್ರಹ ಅಂದರೆ ವಿಷ್ಣುವಿಗೆ ಕೊಟ್ಟಿರೋದು ಅದೊಂದೇ. ಬಾಕಿ ಶಿವನಿಗೆ ಕೊಟ್ಟಿದ್ದಾರೆ, ಗೌರಿ ಇದೆ, ಗಣಪತಿ ಇದೆ, ಕೇತುವಿಗೆ. ಒಂದೊಂದು ಗ್ರಹಗಳು ಒಂದೊಂದು ರೀತಿ. ಆದರೆ ಏಕೈಕವಾಗಿ ನಾರಾಯಣನನ್ನು ಡೈರೆಕ್ಟ್ ಅಧಿದೇವತಾ ಪ್ರತಿದೇವತಾ ಕೊಟ್ಟಿರೋದು ಬುಧನಿಗೆ ಮಾತ್ರ. ಸರಿ ಗುರುಜಿ, ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾವಿನ್ನ ಬುಧ ದಶಾಭುಕ್ತಿ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ಬುಧ ದಶಾಭುಕ್ತಿಯಲ್ಲಿ ತೊಂದರೆ ಕೊಡುವಂತಹ ಭುಕ್ತಿಗಳು ಯಾವುವು ಇಲ್ವಾ ಅಂತ. ಭುಕ್ತಿಗಳು ಅಂದರೆ ಈ ದಶಾದಲ್ಲಿ ಸಬ್ ಪೀರಿಯಡ್ ಅಂತ ಅರ್ಥ. ಅವರೂ ಗಣನೆಗೆ ತಗೋಬೇಕು. ಎಲ್ಲ ಸೂರ್ಯನ ಜೊತೆ ಚಂದ, ಶುಕ್ರ ಮಿತ್ರ, ಇವನಂತರ ತಮಾಷೆ, ಎಲ್ಲರಿಗೂ ಚಂದ. ಕುಜನಿಗೆ ಮಾತ್ರ ಸ್ವಲ್ಪ ಡೇಂಜರಸ್. ಬುಧನ ಜೊತೆಯಲ್ಲಿ ಯಾರ್ಯಾರು ಸೇರ್ತಾರೋ ಅವರು ಈ ಪ್ರೇಮ ವಿವಾಹಕ್ಕೆ ಒಳಗಾಗ್ತಾರೆ ಅಂತ ನಾನು ಹಿಂದೆನೂ ಮಾತಾಡಿದ್ದೆ. ಸರಿ ಗುರುಜಿ, ಇದ್ರ ಬಗ್ಗೆ ಮಾತನಾಡೋಣ. ಒಬ್ರು ಕಾಲ್ ರೆಡಿ ಇದ್ದಾರೆ, ಶಶಿಕಲಾ ಅಂತ ಮೈಸೂರಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿ ಶಶಿಕಲಾ ಅವರು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 30/10/1986 ಮೇಡಮ್. ಕನ್ಯಾ ರಾಶಿ, ಉತ್ತರ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿಮ್ಮ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ. ನನ್ನ ಮಗನ ಮದ್ವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕನ್ಯಾ ರಾಶಿಗೆ ಮಾರ್ಚ್ 10 ಮೇಲೆ ಶುರು ಮಾಡಿ ಒಳ್ಳೆ ಥರದಲ್ಲಿ 1.5 kg ತೊಗರಿ ಬೇಳೆ ಕೊಟ್ಟು ಮಂಗಳವಾರ, ಬುಧವಾರ ಅಥವಾ ಹೆಚ್ಚಿಸಿ ಗುರುವಾರದ ದಿವಸ ಸುಮ್ಮನೆ ದೇವ್ರ ಮುಂದೆ ಒಂದು ವೈಟ್ ನೀಟಾಗಿರುವ ಜಾತಕವನ್ನು ಅರ್ಶಿನ ಕುಂಕುಮ ಹಚ್ಚಿ ದೇವ್ರ ಮನೆಯಲ್ಲಿ ಇಟ್ಟು ವಿಶೇಷವಾದ ಪ್ರಾರ್ಥನೆ ಗಣಪತಿಯನ್ನು ಮಾಡಿ ಕೊಡಿ. ಮಾರ್ಚಿಂದ ಮೇ ಒಳಗಡೆ ಫಿಕ್ಸ್ ಆಗ್ತದೆ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕೆ. ನಾಗರತ್ನ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ.
ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ತಿಳಿಸಿಮ್ಮ ಅವ್ರದ್ದು. 20/11/85. ರಾಶಿ ನಕ್ಷತ್ರ? ಶತಭಿಷ ನಕ್ಷತ್ರ ಕುಂಭ ರಾಶಿ ಮೇಡಮ್. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ. ನಮಸ್ಕಾರ ಗುರುವೆ. ಒಂದು ಶತಭಿಷ ನಕ್ಷತ್ರ ಕುಂಭ ರಾಶಿ. 20/11/85. ಸಂಜೆ 7:25. ಸರಿ, ವಿಷಯ ಹೇಳಿ. ಅವ್ನ ಜೀವನದ ಬಗ್ಗೆ ಜೀವನ ಅಂದ್ರೆ ಹಿಂಗ ಅರ್ಥನೇ ಆಗಲ್ಲ. ನೀವು ಪ್ರಶ್ನೆ ಸ್ಪಷ್ಟವಾಗಿ ಕೇಳಿ. ಈಗೇನಾಗಬೇಕು? ನಿಮ್ಮ ಹತ್ರ ಮಾತಾಡೋದು 1 ನಿಮಿಷನೋ ಅಥವಾ 2 ನಿಮಿಷ ಮ್ಯಾಕ್ಸಿಮಮ್, 2 ಆಗಲ್ಲ. ಇದರಲ್ಲಿ ಜೀವನ ಪೂರ್ತಿ ಇದ್ರೆ ಏನು ಹೇಳ್ತಾ ಕೂತ್ಕೊಳ್ಳಿ ನಾನು. ಒಂದು ಮದುವೆ ಆಗಿ ಡೈವರ್ಸ್ ಸ್ಥಿತಿಗೆ ಬಂದಿದೆ. ಅದು ಹುಡುಗಿ ಸರಿ ಇಲ್ಲ, ಹುಡುಗಿ ಹೋಗ್ತಾ ಇದಾಗ್ಲಿಲ್ಲ ಅಂತ. ಆಯ್ತು, ಅದಕ್ಕೆ 2ನೇದು ಜೀವನ ಹೇಗಾಗ್ಬೋದು ಅಂತ. ಅದನ್ನೇ ಪ್ರಶ್ನೆ ಕರೆಕ್ಟಾಗಿ ಕೇಳಿದ್ರೆ ಉತ್ತರ. ಈಗ ಡೈವರ್ಸ್ ಆಗೋಯ್ತಾ ಹಿಂದಿಂದು? ಆಗಿದೆ. ನೆಕ್ಸ್ಟು ಇವಾಗ ಕುಂಭರಾಶಿಗೆ ಸದ್ಯಕ್ಕೆ ಸಮಯ ಚೆನ್ನಾಗಿ ಆಗ್ತಾ ಇದೆ. ಆದರೆ ವೈಶಾಖ ಮಾಸದ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಿಧಾನಿಸಿ ಅವಸರವಿಲ್ಲದೆ ಜಾತಕವನ್ನು ಹೊಂದಾಣಿಕೆ ಮಾಡಿ ಮತ್ತು ಒಂದು ನಾನು ಈ ಕುಜ ಸಂಬಂಧಪಟ್ಟದ್ದಕ್ಕೆ ಮಂಗಳ ಕಾರ್ಯ ಆಗಲಿಕ್ಕೆ ನಿಮಗೆ ತೊಗರಿ ಬೇಳೆ ಅನ್ನೋದು ಎಷ್ಟು ಸುಂದರವಾಗಿ ಕೆಲಸ ಮಾಡುತ್ತೆ ಅಂದರೆ, ದಾನ ಮಂಗಳವಾರ ದಿವಸ ಕೊಡಿ, ಆಮೇಲೆ ಹುಡುಕಕ್ಕೆ ಶುರು ಮಾಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ವೀಣಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ನಮಸ್ತೆ ವೀಣಾ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಗುರುಜಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಇನ್ನು ನಾವು ಮಾತನಾಡ್ತಾ ಇದ್ವಿ ಯಾವ ಭುಕ್ತಿ ತೊಂದರೆ ಕೊಡುತ್ತೆ ಅಂತ. ಭುಕ್ತಿಗಳು ಆಯಾ ಪೀರಿಯಡ್ ಶಾರ್ಟ್ ಪೀರಿಯಡ್, ಅವು 17 ವರ್ಷದಲ್ಲಿ ಜಾಸ್ತಿ ಇರ್ತದೆ. ಇದು ಒಂದೊಂದಕ್ಕೂ ಇಷ್ಟಿಷ್ಟು ಭುಕ್ತಿಗಳ ಸಮಯ ಅಂತ. ಅದರಲ್ಲಿ ಈ ಬುಧನಿಗೆ ಬೇರೆ ಬೇರೆ ದಶಕ್ಕೆ ಬೇರೆ ಬೇರೆ ವಿಚಾರ. ಬುಧ ದಶ ಯಾರಿಗೆ ನಡೆಯುತ್ತೆ, ಅವರು ಎಜುಕೇಷನು, ಫಾರಿನ್ ಟೂರ್ ಮಾಡೋದು ಇವೆಲ್ಲ ಆಗುತ್ತೆ. ಕುಜನಿಂದ ಭುಕ್ತಿಗಳಲ್ಲಿ ಅನುಕೂಲಗಳು ಇರುವುದಿಲ್ಲ, ಸ್ವಲ್ಪ ತೊಂದರೆ. ಅದಕ್ಕೆ ತಕ್ಕ ಪರಿಹಾರ. ಸರಿ, ಯಾರು ಗಲಾಟೆ ಮಾಡ್ತಾರೆ ಅವ್ರಿಗೇನು ಬೇಕು ಅದನ್ನು ಕೊಟ್ಟರು ಸುಮ್ಮನೆ ಆಗ್ತಾರಲ್ವ. ಅದು ಹರಳಿನಿಂದ, ದಾನದಿಂದ, ಮಂತ್ರದಿಂದ, ಸ್ನಾನದಿಂದ ಪರಿಹಾರಗಳನ್ನು ಆಯಾ ಟೈಮಲ್ಲಿ ಪ್ರತಿಯೊಂದು ಭುಕ್ತಿಗಳಿಗೂ ಇಂತಿಂಥದ್ದು ಮಾಡಿ ಆ ಪೀರಿಯಡ್ನಲ್ಲಿ ಅಂತ ಹೇಳ್ತೀವಿ. ಮಾಡಲಿ, ಜೀವನ ದಾರಿಯನ್ನು ಸುಖವಾಗಿ ಆಚೆಗೆ ಕಳಿಸಿಕೊಂಡು ಹೋಗುವ ಸಾಧ್ಯತೆಗಳುಂಟು. ಹಾಗಾಗಿ ಒಂದು ಅಬ್ಸ್ಟಿಕಲ್ಸ್ ಬರಲಿ, ಯಾವುದೇ ಭುಕ್ತಿಗಳು ಬರಲಿ, ಬಂದರೂ ಅಬ್ಸ್ಟಿಕಲ್ಸ್ ಇಲ್ಲದೆ ನೆಕ್ಸ್ಟ್ ದಾಟೋಣ. ಒಂದು ಕ್ವಶನ್ ಕೇಳ್ತೀರಾ, ಗೊತ್ತಾಗಿಲ್ಲ, ಪಾಸ್ ಮಾಡಲಿಕ್ಕೆ ಕೆಲವೊಂದು ಭುಕ್ತಿಗಳು ಹಿಂಸೆ ಕೊಡಬಹುದು. ಕೊಟ್ಟಾಗ ನಾವು ಎಚ್ಚರಿಕೆಯಿಂದ ಅದನ್ನು ಪಾಸ್ ಮಾಡಿಸಿದ್ರೆ ಒಳ್ಳೆಯದು. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿದ್ದಾರೆ. ಸುಲೋಚನಾ ಅಂತ ಹಾಸನದಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ, ಮದುವೆ ವಿಷಯದ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿಮ್ಮ ಅವ್ರದ್ದು. 1/7/85. ರಾಶಿ ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ನಿಮ್ಮ ಕಾರ್ಯಕ್ರಮ ನಾವು ತುಂಬಾ ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದ್ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತೀರಾ ಅಂತಂದ್ರೆ ನಮ್ಗೆ ಅದೇ ಖುಷಿ ಆಗುತ್ತೆ ಗುರುಗಳೇ. ಮಗಳ ಬಗ್ಗೆ, ಮದ್ವೆ ವಿಚಾರದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ. ಈಗ ಯಾವ ರಾಶಿ ಇನ್ನೊಂದ್ಸತಿ ಹೇಳಿಮ್ಮ? ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಗುರುಗಳೇ. ಎಷ್ಟನೇ ಪಾದ ಏನಾದ್ರು ಗೊತ್ತಾ? 3ನೇ ಪಾದ. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಜ್ಯೇಷ್ಠ ನಕ್ಷತ್ರ ಅಂದರೆ ಸುಮ್ಮನೆ ಏನಾದ್ರು ಗುರ್ತಿಡಿಬಹುದು, ಅಂದರೆ ಭಾವ ಇಲ್ಲದೇ ಇದ್ದ ಮನೆ ಅಂತ. ಆದರೆ ನಿಮ್ಮ ಮಗಳಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಅದ್ಭುತವಾಗಿ ಮಾಡ್ಬೋದು. 4ನೇ ಪಾದ ಆಗಿದ್ದರೆ ಮಾತ್ರ ಭಾವ ಇಲ್ಲದೇ ಇದ್ದ ಮನೆ. ಇದು ನಿಮಗೂ ಮತ್ತು ಇನ್ನೊಬ್ಬರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ. ವೃಶ್ಚಿಕ ರಾಶಿಗೆ 7.5 ಪ್ರಭಾವಗಳು ಫೆಬ್ರವರಿ ಎಂಡ್, ಈ ಮಂತ್ ಎಂಡಲ್ಲಿ ಮೆಲ್ಲಿಗೆ ಕಡಿಮೆ ಆಗಿ ಮಾರ್ಚ್ನಿಂದ ಅಕ್ಟೋಬರ್ವರೆಗೂ ಸಂಪೂರ್ಣ ಕ್ಲಾರಿಟಿ ಸಿಗುತ್ತೆ. ನಿಮ್ಮನೆಯಿಂದ ಪೂರ್ವ ದಿಕ್ಕಿನಿಂದ ಬರುವ ಸಾಧ್ಯತೆಗಳು ಉಂಟು. 3ನೇ ಮಗ ಅಂದರೆ ಅಕ್ಕ, ಇಬ್ಬರು, ಒಬ್ಬರು ತಮ್ಮ ಕಡೆಯವನು, ಇವನೊಬ್ಬನೇ ಮಗ, ಅವ್ರ ಮನೆಯಲ್ಲಿ 2 ಹೆಣ್ಣುಮಕ್ಕಳು, ಆ ಥರದವರು ಸಿಗ್ತಾರೆ. ಅದಕ್ಕೆ ವಿಶೇಷವಾಗಿ ಗುರುಗಳ ಸೇವಾ ಅಂದರೆ ರಾಯರ ಗುಡಿಗೆ ಹೋಗಿ ಒಂದು 3 ದಿನ ರಾತ್ರಿ ಹೊತ್ತು ಅನ್ನ ತಿನ್ನದೆ ಪ್ರದಕ್ಷಿಣ ನಮಸ್ಕಾರ ಯಥಾಶಕ್ತಿ ಹಾಕೊಂಬರ್ಲಿಕ್ಕೆ ಹೇಳಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಸೌಮ್ಯ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ ಅವರೇ.
ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸೌಮ್ಯ ಬಗ್ಗೆ, ನನ್ನ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿಮ್ಮ ನಿಮ್ದು. 18/7/19 ಇಸ್ವಿ, 99ನೇ ಇಸ್ವಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಕನ್ಯಾ ರಾಶಿ. ಮಾತನಾಡಿ ಗೊತ್ತಿಲ್ಲ ಮೇಡಮ್. ಹೇಳಿ ಗುರುಜಿ, ಇವಳ ಆರೋಗ್ಯ ಬಗ್ಗೆ ಮತ್ತೆ ಅವಳ ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಆರೋಗ್ಯ ತೊಂದರೆ ಆಗಿತ್ತಾ? ಹಾ, ಈಗ ಸ್ವಲ್ಪ ಪರವಾಗಿಲ್ಲ? ಇಲ್ಲ ಗುರುಜಿ, ಮೂಗಲ್ಲಿ ಸ್ವಲ್ಪ ಬ್ಲಡ್ ಬರುತ್ತೆ ಅವಳಿಗೆ. ನನ್ನ ಪ್ರಕಾರ ಕೇಳಿದ್ರೆ ಇಲ್ಲಿ ಒಳಗಡೆ ಮೂಗುಲೇ ಬರುವಕ್ಕೆ ಕಾರಣ ಈ ಬೆರಣಿ ಇರುತ್ತಲ್ಲ, ಇದು ಜ್ಯೋತಿಷ್ಯ ಆಮೇಲೆ ಹೇಳೋಣ. ಬೆರಣಿ ಅಂದರೆ ಸಗಣಿ ಒಣಗೋಗಿರೋದು, ಹಸುವಿನ ಸಗಣಿಯನ್ನು ಆ ಬರುವ ಟೈಮಲ್ಲಿ ಒಂದು 2 ಸಲ ಅದರದ್ದು ಗಾಳಿ ಅಂತ ಜೋರಾಗಿ ಎಳ್ಕೊಳ್ಳಿ, ನಿಂತೇ ಹೋಗುತ್ತೆ. 1 ಸಲ ಅಥವಾ 2 ಸಲಕ್ಕೆ ನಿಂತೇ ಹೋಗುತ್ತೆ. ಬೆರಣಿ, ಒಣಗಿರೋ ಕುರುಳು ಅಂತಾರೆ, ಬೆರಣಿ ಅಂತಾರೆ. ಆ ಬೆರಣಿಯನ್ನು ಜೋರಾಗಿ ಎಳ್ಕೊಳ್ಳೋಕೆ ಹೇಳಿ, ವಾಸನೆ ನಿಂತೋಗುತ್ತೆ. ಇದನ್ನು ಮಾಡಿ ಕಡಿಮೆ ಆಗಲಿಲ್ಲ ಅಂದರೆ ಜ್ಯೋತಿಷ್ಯದ ಮುಖಾಂತರ ಏನಾದ್ರು ಪರಿಹಾರ ಹೇಳುವ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ. ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರ್ಮಲಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿಮ್ಮ ಅವ್ರದ್ದು. 25/10/1981. ರಾಶಿ ನಕ್ಷತ್ರ ನಕ್ಷತ್ರ ಕನ್ಯಾ ರಾಶಿ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ತಮ್ಮನ್ ಮದ್ವೆಗೆ ಹೋಗ್ತಾ ಇಲ್ಲ, ಯಾವ ಪೂಜೆ ಕುತ್ಕೊಳ್ಳಲ್ಲ ಅಂತಾನೆ, ತುಂಬಾ ಕೋಪ. ಹುಡುಗಿ ಎಲ್ಲ ಬರ್ತಾರೆ, ಹೂ ಅಂತಾನೆ, ಒಂದ್ಸಲ ಹೂ ಅನ್ನಲ್ಲ. ಸುವರ್ಣ ವಿವಾಹ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸುವರ್ಣ ವಿವಾಹ, ಅದ್ರ ಬಗ್ಗೆ ಸರಿ ಸರಿ ಸರಿ, ಅದಿರಲಿ. ಅದ್ರ ಬಗ್ಗೆ ಎಲ್ಲ ನಾನು ಯಾವುದು ಕಮೆಂಟ್ ಮಾಡೋದಿಲ್ಲ. ಇವ್ರಿಗೇನಾದರೂ ಹಿಂದೆ ತಾನು ಯಾರನ್ನಾರು ಇಷ್ಟಪಡೋದು, ತನ್ನನ್ನು ಯಾರು ಇಷ್ಟಪಡೋದು, ಅದೇನಾದ್ರು ಫೈಲ್ಯೂರ್ ಆಗಿರೋದು, ಅದಕ್ಕಾಗಿ ಬೇಡ ಅನ್ನೋದು, ಈ ಥರ ಏನಾದ್ರು ನಿಮ್ಮ ಗಮನಕ್ಕೆ ಬಂತಾ? ಅಮ್ಮ ಹತ್ರ ಅದು ಈಗ ಅವ್ನು ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಅಮ್ಮ ಒಬ್ಬರೇ ಇರೋದು, ಅಮ್ಮ ತಮ್ಮ ತುಂಬಾ ಬೇಜಾರಲ್ಲಿ ಇದ್ದಾರೆ. ಹಿಂದೆ ಯೋಚನೆ ಆಗ್ತಿದೆ. ಯಾವುದೊಂದಕ್ಕೂ ಒಂದು ಕಾರಣ ಇರುತ್ತಲ್ವಾ? ಹೌದು ಗುರುಜಿ, ಅವನು ಇಷ್ಟಪಟ್ಟಿದ್ದ, ಆದ್ರೆ ಅದನ್ನ ಹೇಳ್ಕೊಂಡಿಲ್ಲ. 3 ವರ್ಷ ಆಯ್ತು ಅವ್ರಿಗೆ ಬಿಟ್ಟು. ಅದನ್ನೇ ಹೇಳಿದೆ, ಫೈಲಿಯರ್ ಆದಾಗ ಕಾಹಂ ಕೋಹಂ ಗಡ್ಡ ಏನು ಬೇಡ, ಜೀವನ, ರೂಮು, ಮೊಬೈಲು, ಅವ್ರ ಪಾಡಿಗೆ ಅವ್ರು ಇದ್ಬಿಟ್ರೆ ಮುಂದಿನ ಏಳಿಗೆಗೆ ಏನು ಮಾಡೋದು? ಚಿಂತೆ ಮಾಡಬೇಡಿ. ವಿಶೇಷವಾಗಿ ನಿಮ್ಮ ಮನೆ ದೇವರಿಗೆ ಶುಕ್ರವಾರದ ದಿವಸ ಒಂದು ಮುಡುಪು ಕಟ್ಟಿಟ್ಟು, ಒಂದು ತೆಂಗಿನಕಾಯಿ ತೊಗೊಂಡು, 2 ಕಡೆ ಅರಿಶಿನ, ಮಧ್ಯದಲ್ಲಿ ಕುಂಕುಮ ಹಚ್ಚಿ ಪ್ರಾರ್ಥನೆ ಮಾಡಿ, ನೀವೇ ತಲೆ ಮೇಲೆ ಮುಡಿಸಿ ನೆಲಕ್ಕೆ ಉಳಿಸಿ ಎತ್ತಿಡಿ. 1 ವಾರ 10 ದಿವಸದಲ್ಲಿ ಇದ್ರ ಕಥೆ ಹೇಗೆ ಮುಗಿಸ್ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮಂಜುಳಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 11/7/1993. ರಾಶಿ ನಕ್ಷತ್ರ? ರಾಶಿ ಸಿಂಹ ರಾಶಿ, ನಕ್ಷತ್ರ ಗೊತ್ತಿಲ್ಲ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ದು ವಿವಾಹದ ಬಗ್ಗೆ ಕೇಳಬೇಕಾಗಿತ್ತು. ವಿವಾಹ ಏನಾಗ್ತಾ ಇದೆ? ಇದು ಬರ್ತಾರೆ ಹೋಗ್ತಾರೆ, ಇನ್ನು ಎಲ್ಲೂ ಸೆಟ್ ಆಗಿಲ್ಲ. ಈ ಹೋದ ವಾರ 12 ದಿನ ಆಯಿತು. ಒಬ್ರು ಬಂದಿದ್ರು, ಭಾಳ ಇಷ್ಟಪಟ್ರು, ನೀವು ಬೇಡ ಅಂದರೆ ಯಾಕೆ? ಹೌದು ಗುರುಜಿ, ಅವರು ನಮಗೆ ಸ್ವಲ್ಪ, ನಮ್ಮ ಅಪ್ಪ ಅಮ್ಮ ಅವರು ಸ್ವಲ್ಪ ಒಪ್ಪಲಿಲ್ಲ. ನನಗೇನೋ ಇಷ್ಟ ಇತ್ತು, ನನಗೆ, ನೀವು ಇಲ್ಲೇ ಕೂತಿದ್ದೀನಿ, ಬಟ್ ನಿಮಗೂ ಇಷ್ಟ ಇತ್ತು, ಅಪ್ಪ ಅಮ್ಮ ಬೇಡ ಅಂದರು. ಅದು ಹುಡುಗ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅಂದ್ಬಿಟ್ಟು ಬೇಡ ಅದು ಗುರುಜಿ. ಇರಲಿ ಇರಲಿ, ದೇವರಿದ್ದಾನೆ, ಎಲ್ಲರಿಗೂ ಚಂದ ಅಂದ ಸ್ವಾಮಿ ಕೊಡೋದು. ಚಿಂತೆ ಮಾಡಬೇಡಿ. ಇನ್ನು ನಿಮಗೆ 1.5 ತಿಂಗಳ ಒಳಗಡೆ ಮದುವೆ ಫಿಕ್ಸ್ ಆಗ್ತದೆ, ಒಳ್ಳೇದಾಗ್ತದೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವಾಗ ಒಬ್ರು ಕಾಲರ್ ಕೇಳಿದ್ರು, ಸುವರ್ಣ ಮದುವೆ ಅನ್ನುವಂಥದ್ದು ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಲ್ಲ ಅಂತ ಬೇರೆ ಹೇಳ್ಬಿಟ್ರಿ. ಅದ್ರ ಬಗ್ಗೆ ಒಂಚೂರು ಹೇಳೋದು. ಸುವರ್ಣ ಅಂದರೆ ಬಂಗಾರ. ಹಾಂ ಹಾಂ. ನಾವು ಏನು ಮಾಡ್ತೀವಿ ಅಂದರೆ, ಮುಂಚಿತವಾಗಿ ಮದುವೆ ಆಗಲಿಕ್ಕೆ ಮನೆ ದೇವರ ಸಂಬಂಧಪಟ್ಟಂಥ ಯಾರು ಅವರಿಗೆ ಈ ಮಾಂಗಲ್ಯದ ಥರ ಮಾಡಿ ದೇವರ ಪಾದಕ್ಕೆ ಮುಟ್ಟಿಸಿ
ಅದನ್ನು ಹುಡುಗಿಗೆ ಹಾಕ್ಸೋದು. ಓಕೆ ಓಕೆ. ಆವಾಗ ಏನಾಗುತ್ತೆ, ದೇವರು ಒಪ್ಕೊಂಬಿಡಿಯಾನೆ. ಲಕ್ಷ್ಮೀನಾರಾಯಣೇ ವರಾಯ ಅನ್ನುವಂಥ ಮಾಹಿತಿ. ಲಕ್ಷ್ಮೀನಾರಾಯಣ ಯಾರು? ಮದುವೆ ಇಲ್ಲಿರುವಂಥ ಹುಡುಗ ಹುಡುಗಿಗೆ ಆಗ್ತಿಲ್ಲ, ದೇವರ ಸನ್ನಿಧಾನ ಅವರಲ್ಲಿ ಬರ್ತದೆ. ನಾವೇ ಅದಕ್ಕೆ ಬಂಧುಗಳು ದೇವರ ಮದುವೆಗಾಗಿ ಅಷ್ಟು ಜನ ಹೋಗೋದು, ಅಲ್ಲ ಕಲಶ ಸ್ಥಾಪನೆ ಮಾಡೋದು, ದೈವ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಸಪ್ತಪತಿ ತುಳಿದು, ಅರುಂಧತಿ ನೋಡಿ, ಹೆಣ್ಣನ್ನು ಒಪ್ಪಿಸಿ, ಮನೆ ತುಂಬಿಸಿ, ಎಷ್ಟು ಕಾರ್ಯಕ್ರಮಗಳು, ಅಂತರ್ಪಟ, ಕಾಶಿಯಾತ್ರೆ ಎಲ್ಲ. ಆ ಸಂಪ್ರದಾಯಕ್ಕೆ ದೇವರಿಗೆ ಪೂಜೆ ಹೆಂಗೋ ಹಂಗೆ. ಸೊ ಆ ನಾರಾಯಣ ಈಗ ಆಲ್ರೆಡಿ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಒಂದು ಲೆಕ್ಕ. ದೇವರ ಇಚ್ಛೆಗೆ ಬಂದ ಮೇಲೆ ಬೇಗ ಮದುವೆ ಆಗ್ತದೆ ಅಂತ ಕದಲಿ ವಿವಾಹ ಮತ್ತು ಅರ್ಕ ವಿವಾಹ, ಕುಂಭ ವಿವಾಹ ಮತ್ತು ಈ ಥರ ಸುವರ್ಣ ವಿವಾಹ, ಮರುಮಾಂಗಲ್ಯ ಏನೋ ಅವರವ್ರದ ಇಚ್ಛೆ ಪ್ರಕಾರ ನಡೀತದೆ. ನಾನು ಹೇಳೋದು ಇಷ್ಟೇ, ಶಾಸ್ತ್ರದಲ್ಲಿ, ವೇದದಲ್ಲಿ, ಇತಿಹಾಸಗಳಲ್ಲಿ, ಪುರಾಣದಲ್ಲಿ, ಪಂಚರಾತ್ರದಲ್ಲಿ ಏನಾದರೂ ಉಲ್ಲೇಖ ಇದ್ದರೆ ದಯವಿಟ್ಟು ಕೊಡಿ ಅಂತ ಕೇಳ್ತೀನಿ. ನಾನು ಕಲಿಯೋದು ತುಂಬ ಇದೆ, ಇದ್ದರೆ ಮಾಡಿ, ಇಲ್ವಾ ದೇವರ ಸ್ಮರಣೆ ವಿಶೇಷವಾಗಿ ಮಾಡಿ. ಗುರುಗಳ ಗುರುಬಲ ಅನ್ನೋದು ಬೇಕು. ಆ ಗುರುಬಲಕ್ಕಾಗಿ ವಿಶೇಷವಾಗಿ ರಾಯರ ಪ್ರಾರ್ಥನೆ, ರಾಯರ ದೇವಸ್ಥಾನ ಅಥವಾ ನಿಮ್ಮ ಮನೆ ದೇವರ ದೇವಸ್ಥಾನ ಮಾಡಿ. ಸುಮ್ಮನೆ ತಿಳಿದು ಅವ್ರು ಹೇಳಿದ್ರು ಮಾಡಿದ್ರು ಅಲ್ಲ. ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ. ಅವರವರ ಬುದ್ಧಿಶಕ್ತಿಗೆ, ಅವ್ರು ಹೇಳಿರೋದು, ಅವರ ಅನುಭವ, ಅವ್ರು ಈ ಥರ ಮಾಡಿ ಆಗಿರೋರು ಇದ್ದಿರಬಹುದು. ಅದನ್ನೇ ಈ ಜಾತಕ ನೋಡಿ ಇವರಿಗೆ ನಾವು ಸುವರ್ಣ ವಿವಾಹ ಮಾಡಿಸಿ ಅವರು ಅಂದಿರ್ತಾರೆ. ಅದು ಅವ್ರು ಸರಿ ಇಲ್ಲ, ನಾನೇ ಗ್ರೇಟು, ಆ ಥರದ್ದೆಲ್ಲ ಯಾರೂ ಅಲ್ಲ. ಎಲ್ಲ ಪ್ರಪಂಚದಲ್ಲಿ ಮರಕ್ಕೂ ಉದ್ದ, ಅದು ಈ ಮರಕ್ಕಿಂತ ಇನ್ನೊಂದು ಮರ ಇರುತ್ತೆ. ಹಾಗಾಗಿ ತಿಳ್ಕೊಳ್ಳಿ ಚೆನ್ನಾಗಿ. ಎಸ್ ಅಂದರೆ ಮಾಡಬಹುದು, ಇಲ್ಲದಿದ್ದರೆ ಬೇರೆ ಕಾರ್ಯಕ್ರಮಗಳು ಆಗೋದು ಯಾವತ್ತೂ ತಪ್ಪಲ್ಲ. ಹಣೆ ಬರ ಯಾವತ್ತೂ ಸವಿಸ್ಬೋದು, ಸರಿ ಮಾಡಲಿಕ್ಕಾಗಲ್ಲ. ಪಂಚ ಮಹಾಪಾತಕವನ್ನು ಸವಿಸ್ಬೋದು ಹೊರತು ಸರಿ ಮಾಡಲಿಕ್ಕಾಗಲ್ಲ. ಈ ಥರ ಅನೇಕ ಮಾಹಿತಿಗಳಿದೆ. ಪಿತೃಶಾಪ ಇರ್ಬೋದು, ಸಪ್ತಮ ಸ್ಥಾನ ಸರಿ ಇಲ್ಲದೆ ಇರ್ಬೋದು, ತಡ ಆಗ್ತಾಯಿದೆ ಎನ್ನುವ ಭಯ ಇರ್ಬೋದು. ಎಲ್ಲವನ್ನೂ ಕ್ರೋಢೀಕರಿಸಿ ಇದಕ್ಕೇನು ಪರಿಹಾರ ಮಾಡಿದರೆ ಸರಿ ಹೋಗ್ತದೆ, ಅಟ್ಲೀಸ್ಟ್ ಪರಿಹಾರ, ಉಪಶಮನ. ಹೊಟ್ಟೆ ನೋವು ಕೇಳಬೇಕು, ಹೇಳಬೇಕು, ಎಲ್ಲಿ ನೋವುತ್ತೆ ಇಲ್ಲಿ, ಸರಿ, ಆ ಹೊಟ್ಟೆಗೆ ಸಂಬಂಧಪಟ್ಟದ್ದು ಏನೋ ತೊಂದರೆ ಆಗಿದೆ, ಅಜೀರ್ಣ ಆಗಿದೆ ಅಥವಾ ಎಲ್ಲೋ ತೊಂದರೆ ಆಗಿದೆ ಅಂತ ಔಷಧಿ ಹೇಗೆ ಕೊಡ್ತಾರೋ, ಸುಮ್ಮನೆ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿದ್ದಾರಲ್ಲ ಅವ್ರಿಗೆ ಹೊಟ್ಟೆ ನೋವು ಕೊಡ್ರಿ ಔಷಧಿ ಅಂದ್ರಲ್ಲ, ಬರಲ್ಲ. ಯಾವುದು ಕಣ್ಣಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ, ತೀರ ವಿಚಾರಣೆ ಮಾಡಿ, ಸರಿಯಾದ ಶಾಸ್ತ್ರಸಮ್ಮತವಾದಂಥದ್ದೇ ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದು. ಎಷ್ಟು ಇದರಲ್ಲಿ ತಪ್ಪು ಸರಿ, ಹೀಗೆ ಮಾಡಿ, ಆಗ ಮಾಡಿ, ಇದು ಸರಿ ಅಂದರೆ ಎಲ್ಲವೂ ದೈವಸಮ್ಮತವಾದ ವಿಚಾರ ಹೆಚ್ಚಿಗೆ ನಾನು ಹೇಳುವ ಸಾಧ್ಯತೆ. ತೊಗರಿಬೇಳೆ ದಾನ ಕೊಡಿ ಅಂದರೆ ಕುಜ ಅಂದರೆ ಬೇಳೆ ದಾನದಿಂದ ಅವನು ಯಾವುದೋ ಒಂದು ಜೀವ 1.5 kg ನೋಡಿದ ಕೂಡಲೇ ಒಂದು ಮನಸ್ಸಿಗೆ ಸಂತೋಷ ಆಗ್ತದೆ. ಆ ಥಾಟ್ಸ್ ನಿಮ್ಮನ್ನು ಸರಿ ಮಾಡುತ್ತೆ. ಅದಕ್ಕೆ ದಾನ, ಧರ್ಮ, ನೇಮ, ನಿಷ್ಠೆ, ಅನುಷ್ಠಾನ, ಆಚಾರ, ವಿಚಾರಗಳೆಲ್ಲವೂ ಬಂದಿದ್ದು ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ತಗೋಬೋದು. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ನಮ್ಮ ದೇವರ ಪ್ರಾರ್ಥನೆ, ಹೆಣ್ಣು ದೇವರ ಪ್ರಾರ್ಥನೆ, ತುಳಸಿಯ ಪ್ರಾರ್ಥನೆ, ಇದನ್ನು ಮಾಡೋಣ. ನಮ್ಮಲ್ಲಿ ಏನೇ ತೊಂದರೆಗಳಿರಲಿ ಆ ದೇವಿಯಿಂದ, ಆ ದೇವತೆಯಿಂದ ನಮಗೂ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಶ್ಲೋಕ ನೋಡೋಣ ಬನ್ನಿ. ಅಮೃತಾಬ್ಧಿ ಸಮುದ್ಭನ್ನೆ ಸರ್ವಶೋಕ ವಿನಾಶಿನಿ ಸರ್ವ ಸೌಭಾಗ್ಯದಾಯಿ ತ್ವಂ ತುಳಸಿ ರಕ್ಷಣಂ ಕುರು. ಸಕಲ ಸೌಭಾಗ್ಯಗಳನ್ನು ಕೊಡುವ ಸಾಮರ್ಥ್ಯವುಳ್ಳವಳು ತುಳಸಿ. ಅವಳನ್ನು ನಾವು ಪ್ರಾರ್ಥನೆ ಮಾಡಿದೆ ಅಮೃತ ತಗೊಂಡಷ್ಟು ನಮಗೆ ಪುಣ್ಯ ಆಗ್ತದೆ. ಸರ್ವ ಲೋಕದಲ್ಲಿಯೂ ಈ ಶ್ಲೋಕ ಉಂಟು. ಇದನ್ನು ಹೆಣ್ಣು ಮಕ್ಕಳು ಮುಖ್ಯವಾಗಿ ಬೆಳಗ್ಗೆ ಎದ್ದು ಹೇಳುವಂಥದ್ದು. ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬುಧ ದಶಾಭುಕ್ತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ
ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.